ರಚಿನ್ ರವೀಂದ್ರ ಅವನು ಹೊಡಿತಾ ಇದ್ದಿದ್ದು ನೋಡಿದ್ರೆ ಒಂದು 300 ರನ್ ಸೌತ್ ಆಫ್ರಿಕಾ ಒಂದು 300 ರನ್ ಹಾಕೊಳ್ತಾನೆ. ಇವತ್ತು ನಮ್ಗೆ ಇದೇ ಹಬ್ಬ ಅನ್ಕೊಂಡೆ. ಇನ್ನೊಂದು 10-20 ರನ್ ಜಾಸ್ತಿ ಹೊಡೆದಿದ್ರು ನಮ್ ಕುತ್ತಿಗೆ ಬಂದಿರೋದಂತ ಪಕ್ಕ ಗ್ಯಾರಂಟಿ ಆಗ್ತಾ ಇತ್ತು. ಫಸ್ಟ್ ಒಂದು ಫೀಲ್ಡಿಂಗ್, ಅವ್ರು ಎಷ್ಟು ಫೀಲ್ಡಿಂಗ್ ಅಲ್ಲಿ ಎಷ್ಟು ರನ್ ಸೇವ್ ಮಾಡಿದ್ರು ಅಂದ್ರೆ ನ್ಯೂಜಿಲೆಂಡ್ ಎದುರಿಸಿ ICC ಟೂರ್ನಮೆಂಟ್ಸ್ ಅಲ್ಲಿ ಸೋತಿದ್ದ ಜಿಂಕ್ಸ್ ನ ನಾವು ಈ ಟೂರ್ನಮೆಂಟ್ ಅಲ್ಲಿ ನಾವು ಓವರ್ಕಮ್ ಮಾಡಿದ್ವಿ. ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾ ವಿನ್ ಆಗಿದ್ದಾರೆ. ಸೊ ಇವತ್ತಿನ ಫೈನಲ್ಸ್ ಅಲ್ಲಿ ಅದು ಯಾರು ದ ಸ್ಟ್ರಾಂಗೆಸ್ಟ್ ಕಂಟೆಂಡರ್, ಹೌದು, ನ್ಯೂಜಿಲ್ಯಾಂಡ್. ಸೊ ಒಂದ್ ಪಕ್ಷ ಆಸ್ಟ್ರೇಲಿಯಾ ಆದ್ರೂ ಬೌಲಿಂಗ್ ವೀಕ್ ಇತ್ತು, ಬಟ್ ನ್ಯೂಜಿಲ್ಯಾಂಡ್ ಈಕ್ವಲಿ ಕಾಂಪಿಟೇಟಿವ್ ಆಗಿತ್ತು. ಒಂದು ಸ್ಲೈಟ್ ಎಡ್ಜ್ ಇಂಡಿಯಾಗಿತ್ತು. ಸೊ ಅದು ಯಾವ್ದ್ರಲ್ಲಿ ಏನು ಅಂತ ಇವಾಗ ಅದನ್ನ ಡಿಸ್ಕಸ್ ಮಾಡೋಣ. ಸೊ ನಿಮ್ಗೆ ಎಲ್ರಿಗೂ ಗೊತ್ತು ರಿಸಲ್ಟ್ ಏನಾಗಿದೆ ಅಂತ. ಸೊ ವಿ ಆರ್ ದ ಚಾಂಪಿಯನ್ಸ್. ಸೊ ಡಿಸ್ಪೈಟ್ ನಾವು ಯಾವ್ದೋ ಹೋಸ್ಟ್ ಪಾಕಿಸ್ತಾನ ಆದ್ರೂ ದುಬೈಯಲ್ಲಿ ನಡೆದಿದೆ. ಸೊ ಇಲ್ಲಿ ಎಲ್ಲ ಮ್ಯಾಚಸ್ ಇಂಡಿಯಾದು ಇಲ್ಲೇ ನಡೆದಿರೋದು. ಸೊ ಇಷ್ಟಾದ್ರೂ ರೋಹಿತ್ ಶರ್ಮಾ ಒಂದು ಟಾಸ್ ವಿನ್ ಆಗಿಲ್ಲ. ಹೌದು. ಸೊ ಎಲ್ಲಾನು ಬ್ಯಾಟಿಂಗ್ ಫಸ್ಟ್ ಮತ್ತೆ ಬ್ಯಾಟಿಂಗ್ ಸೆಕೆಂಡ್ ಎಲ್ಲಾನು ಆಡಿದೀವಿ. ಸೊ ಇದ್ರಲ್ಲಿ ಫೈನಲ್ ಅಲ್ಲಿ ನಾವು ವಿನ್ ಆದ್ವಿ. ಸೊ ಸ್ಟಾರ್ಟ್ ಮಾಡಪ್ಪ ಫಸ್ಟ್. ಎಸ್ ವೀಕ್ಷಕರೇ, ಏನೂ ಇಲ್ಲ ಹೊಸದು ಹೇಳೋದಕ್ಕೆ, ಎಲ್ಲ ನೀವೇ ನೋಡಿರ್ತೀರಿ ಇಷ್ಟೊತ್ತಿಗೆ. ಇದು ಸತತವಾಗಿ ಭಾರತ 3ನೇ ಬಾರಿ ಗೆಲ್ತಾ ಇರೋದು ಚಾಂಪಿಯನ್ಸ್ ಟ್ರೋಫಿ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ODI ಟೀಮ್ಸ್ ಆಗಿದೆ ಇವಾಗ ಭಾರತ. ಸೊ ಎಸ್, ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂದರೆ ಟಾಸ್ ಇಂದಾನೆ ಸ್ಟಾರ್ಟ್ ಮಾಡೋಣ. ನೀವೇ ಹೇಳಿದಾಗೆ ರೋಹಿತ್ ಶರ್ಮಾ ಸಿಕ್ಕಾಪಟ್ಟೆ ಕನ್ಸಿಸ್ಟೆಂಟ್ ಆಗಿ ಎಲ್ಲ ಟಾಸ್ಗಳು ಸೋತ್ಕೊಂಡ್ ಬರ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಎಸ್ ವೆನ್ ದೇ ವೆಂಟ್ ಫಾರ್ ಬ್ಯಾಟ್, ರಚಿನ್ ರವೀಂದ್ರ ಅವನು ಹೊಡಿತಾ ಇದ್ದಿದ್ದು ನೋಡಿದ್ರೆ ಒಂದು 300 ರನ್ ಸೌತ್ ಆಫ್ರಿಕಾ ಒಂದು 300 ರನ್ ಹಾಕೊಳ್ತಾನೆ. ಇವತ್ತು ನಮ್ಗೆ ಇದೇ ಹಬ್ಬ ಅನ್ಕೊಂಡೆ. ಅದ್ರಲ್ಲಿ 2 ಕ್ಯಾಚ್ ಬೇರೆ ಬಿಟ್ರು. ಹೌದೌದು, ಸಿಕ್ಕಾಪಟ್ಟೆ ಕ್ರೂಷಿಯಲ್ ಕ್ಯಾಚ್. ಅದಾದ್ಮೇಲೆ ಬಂದ ನಮ್ ಕುಲ್ದೀಪ್ ಯಾದವ್. ನಾನಿವತ್ತು ವರುಣ್ ಚಕ್ರವರ್ತಿ ಎತ್ತಾನೆ ಅನ್ಕೊಂಡೆ. ಬಟ್ ಅಗೇನ್ ಕುಲ್ದೀಪ್ ಯಾದವ್ ಆಕ್ಚುಲಿ ಈ ನಾಕ್ಔಟ್ ಮ್ಯಾಚಸ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಇವತ್ತು ಆಕ್ಚುಲಿ ಚೆನ್ನಾಗಿ ಮಾಡಿದಾನೆ. ಸೊ ಇನ್ನೊಂದು ಒನ್ ಮೋರ್ ಏನು ಅಂದ್ರೆ ವಿಲಿಯಮ್ಸನ್ ವಿಕೆಟ್. ಹೌದು. ಸೊ ರಚಿನ್ ರವೀಂದ್ರ ಅಟ್ಯಾಕ್ ಓಕೆ, there are chances of wicket, but ವಿಲಿಯಮ್ಸನ್ ಇದ್ರೆ ಇನ್ನೊಂದು ಸೈಡ್ ಹೊಡೆಯಕ್ಕೆ ಚಾನ್ಸಸ್ ಸಿಗುತ್ತೆ. ಸೊ ಅದು ವೆರಿ ಕ್ರೂಷಿಯಲ್ ವಿಕೆಟ್, ವೆರಿ ಡೇಂಜರಸ್ 50 ಓವರ್ ಪ್ಲೇಯರ್. ಅವನು ಸದ್ಯಕ್ಕೆ ಎತ್ಕೊಂಡಿದ್ದಾರೆ. ಒಂದು ಅದಾದ್ಮೇಲೆ ಓವರ್ ದ ಪೀರಿಯಡ್ ಆಫ್ ಟೈಮ್ ವಿಕೆಟ್ಸ್ ಹೋಗ್ತಾ ಇತ್ತು, ರನ್ ರೇಟ್ ಕಮ್ಮಿ ಆಯ್ತು. ಆಮೇಲೆ ಒಳ್ಳೆ ಟೈಟ್ ಬೌಲಿಂಗ್ ಬೈ ಸ್ಪಿನ್ನರ್ಸ್ ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್ ಹಾಕೊಂಡು ರುಬ್ಬಿದ್ದಾರೆ. ಅದಾದ್ಮೇಲೆ ಇವತ್ತು ನಮ್ದು ಬೌಲಿಂಗ್ ಅಟ್ಯಾಕ್ ಅಲ್ಲಿ ಪಾಪ ಶಮಿ ಒಬ್ನೇ, ಹಾರ್ದಿಕ್ ಪಾಂಡ್ಯಾಗೂ ಓಡಿಸ್ಕೊ ಪಿಚ್ ಆ ತರ ಇರಲಿಲ್ಲ ಬಿಡಿ. ಹೌದು, ಸ್ಪಿನ್ ಫ್ರೆಂಡ್ಲಿ ಪಿಚ್. ಓವರ್ ಆಲ್ 250 ವಾಸ್ ಅ ಟೈಟ್ ಟೋಟಲ್. ಇನ್ನೊಂದು 10-20 ರನ್ ಜಾಸ್ತಿ ಹೊಡೆದಿದ್ರು ನಮ್ ಕುತ್ತಿಗೆ ಬಂದಿರೋದಂತ ಪಕ್ಕ ಗ್ಯಾರಂಟಿ ಆಗ್ತಾ ಇತ್ತು. ಯಾಕಂದ್ರೆ ಅವ್ರ ಕಡೆನೂ ಬೌಲಿಂಗ್ ಸಖತ್ತಾಗಿ ಮಾಡಿದ್ರು. ನೀವೇ ನೋಡಿದಿರಾ, ನಮ್ದು 100 ನೋಲಾಸ್ ಇದ್ದಿದ್ದು ಯಾವ ರೇಂಜಿಗೆ ಅದು ಮತ್ತೆ ಡಿಪ್ ಆಯ್ತು ರನ್ ರೇಟು. ಆಮೇಲೆ ವಿರಾಟ್ ಕೊಹ್ಲಿ ವಿಕೆಟ್ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್. ಅದು ತುಂಬಾ ಪ್ರೆಷರ್ ಬಿತ್ತು. ಎಸ್ಪೆಷಲಿ ಇನ್ನೊಂದು ಏನಂದ್ರ ನಮಗೂ ಅವ್ರಿಗೂ ನನ್ನ ಸ್ಲೈಟ್ ಅಡ್ವಾಂಟೇಜ್ ಏನಂದ್ರೆ ಯಾವ್ದು ಹೇಳಿದ್ರು ಅಂದ್ರೆ ಫಸ್ಟ್ ಒಂದು ಫೀಲ್ಡಿಂಗ್. ಅವ್ರು ಎಷ್ಟು ಫೀಲ್ಡಿಂಗ್ ಅಲ್ಲಿ ಎಷ್ಟು ರನ್ ಸೇವ್ ಮಾಡಿದ್ರು ಅಂದ್ರೆ, ನಾವು ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ರು ಸರ್ಟನ್ ಪ್ಲೇಯರ್ಸ್, ಬಟ್ ದ ವೇ ದೇ ಫೀಲ್ಡೆಡ್ ನೆಕ್ಸ್ಟ್ ಲೆವೆಲ್ ಇತ್ತು. ಆಲ್ಮೋಸ್ಟ್ ಲೈಕ್ 20 to 30 ರನ್ ಸೇವ್. ನನ್ನ ಮಗ ಗ್ಲೆನ್ ಫಿಲಿಪ್ಸ್ ಅಂತೂ ಪ್ರತಿ ಮ್ಯಾಚ್ ಬೇರೆ ತರ ಹಿಡಿತಾನೆ. ಅಲ್ಲ, ಹೊಡೆದಿದ್ದೆಲ್ಲ ಅವ್ರ ಕೈಗೆ ಹೋಗ್ತಾ ಇತ್ತು ಇವತ್ತು. ಅವನು ಎಷ್ಟು ನೀಟಾಗಿ ಎತ್ತಿದಾಕಣ ಮೇಲೆ ಇವ್ರು ಹಾರ್ಬಿಟ್ಟಾಗೆ ಎತ್ಕೊಂಡ್ಬಿಟ್ಟ. ಸೊ ಇನ್ನೊಂದು ಅವ್ರಿಗೆ ಫುಲ್ ಟೈಮ್ ಬೌಲರ್ಸ್ ಬರೀ ಸ್ಯಾಂಟ್ನರ್ ಒಬ್ಬರೇ, ಬೇರೆ ಎಲ್ಲ ಪಾರ್ಟ್ ಟೈಮ್ ಬೌಲರ್ಸ್. ಬ್ರೇಸ್ವೆಲ್ ಆಲ್ಸೋ ಪಾರ್ಟ್ ಟೈಮ್ ಆಲ್ರೌಂಡ್ರು. ಅದೇ ನಮ್ದ್ರಲ್ಲಿ 2 ಫುಲ್ ಟೈಮ್, 2 ಪಾರ್ಟ್ ಟೈಮ್. ಅದರಲ್ಲಿ ಬೌಲಿಂಗ್ ಆಲ್ರೌಂಡರ್ಸ್ ಅವರು, ದೇ ಆರ್ ನಾಟ್ ಬ್ಯಾಟಿಂಗ್ ಆಲ್ರೌಂಡರ್ಸ್. ಯಾಕಂದ್ರೆ ಗ್ಲೆನ್ ಫಿಲಿಪ್ಸ್ ಇಸ್ ಅ ಬ್ಯಾಟಿಂಗ್ ಆಲ್ರೌಂಡರ್, ಬ್ರೇಸ್ವೆಲ್ ಆಲ್ಸೋ ಲೈಕ್ ಆಲ್ಮೋಸ್ಟ್. ಸೊ ಈ ಸೀರೀಸ್ ಅಲ್ಲಿ ಆಕ್ಚುಲಿ ಜಾಸ್ತಿ ಕ್ಲಿಕ್ ಆಗಿದ್ದು ಲಾಸ್ಟ್ 2 ಸೀರೀಸ್ ಇಂದ, ಎಸ್ಪೆಷಲಿ ಪಾಕಿಸ್ತಾನ ಮೇಲೆ ಇದು. ಬಟ್ ಸ್ಯಾಂಟ್ನರ್ ಒಬ್ಬನೇ ಮೈನ್ ಸ್ಪಿನ್ನರ್ ಆಗಿ ಬಂದಿದ್ದು. ಆಮೇಲೆ ಅವರು 3 ಜನ ಇದು ಪೇಸ್ ಅಟ್ಯಾಕ್ ಇಟ್ಕೊಂಡು, ಪೇಸ್ ಅಟ್ಯಾಕ್ ಯಾಕೆ ಇಟ್ಕೊಂತಿದಾರೆ ಗೊತ್ತಿಲ್ಲ. ಮೇ ಬಿ ಅವ್ರು ಕರ್ಕೊಂಡೇ ಬಂದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕಾನ್ವೇ ಅವರೆಲ್ಲ ಅಲ್ಲೇ ಇದ್ರು, ಬೇರೆ ಯಾರು ಇಲ್ಲ ಅಲ್ಲಿ ಬೌಲರ್ಸ್. ಸ್ಕ್ವಾಡ್ ಸೆಲೆಕ್ಷನ್ ಅಲ್ಲೇನೋ ನನಗೆ ಸ್ವಲ್ಪ ಆ ಕಡೆ ಅಷ್ಟು ಅನ್ಸ್ಲಿಲ್ಲ. ಯಾಕಂದ್ರೆ ಸ್ಪಿನ್ ಫ್ರೆಂಡ್ಲಿ ಇಟ್ಕೊಂಡ್ಬಿಟ್ಟು 3 ಪೇಸ್ 3 ಪೇಸ್ ಇಟ್ಕೊಂಡು ಅವ್ನು ಹೆಂಗ್ ಬದಲು ಕಾನ್ವೆಂಟ್ ಆಡಿಸ್ಬೋದಾಗಿತ್ತು ಅವರು.
and even Williamson was not 100%. ಈವನ್ ಲ್ಯಾಟಮ್ ಆಲ್ಸೋ ಅಂತ ಏನು ಆಡ್ಲಿಲ್ಲ. ಅಲ್ಲ, ವಿಲಿಯಮ್ಸನ್ 100% ಫಿಟ್ ಇರಲಿಲ್ಲ. ಸೊ ನೋಡು ಇವಾಗ CSK ಬಂದಾಗ ಕಾನ್ವೆನೇ ಮೇನ್ ಫುಲ್ ಫಾರ್ಮ್ ಬರ್ತಾನೆ ಅವನು. ಬಟ್ ಅಗೇನ್ ಸೊ ಅಲ್ಲಿ ಒಂದು ನನ್ಗನ್ಸಿದ್ದು ಸ್ಲೈಟ್ ಫೀಲ್ಡಿಂಗು, ಆಮೇಲೆ ಸ್ಕ್ವಾಡ್ ಸೆಲೆಕ್ಷನ್ಸ್, ಆಮೇಲೆ ಇನ್ನೊಂದು ಮೇನ್ ಅವ್ರಿಗೆ ಇದಾಗಿದ್ದು ಅಂದ್ರೆ ಅವರು ಎಲ್ಲರೂ ಪಾಕಿಸ್ತಾನ್ ಬಾಂಗ್ಲಾದೇಶ್ ಫ್ಯಾನ್ಸ್ ಎಲ್ಲರೂ ಹಾಕಿರ್ತಾರೆ. ಸೊ ಅವರು ತುಂಬಾ ಟ್ರಾವೆಲ್ ಮಾಡಿದ್ದಾರೆ. ಇವನು ಹಾಕಿದ್ದ ಗುರು, ಮೊನ್ನೆ ಡೇವಿಡ್ ಮಿಲ್ಲರ್ ನೆಕ್ಸ್ಟ್ ಟೈಮ್ ಅವ್ನಿಗೆ IPL ಕಾಂಟ್ರಾಕ್ಟ್ ಎಲ್ಲಾರು ಆಯ್ತಾ ಇದ್ರು ಗುರು. ಸೊ ನಮ್ಗೆ ಒಂದೇ ಪಿಚ್ ಅಲ್ಲಿ ಆಡಿಸಿದ್ದು ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಎಲ್ರಿಗೂ ಲೈಕ್ ದೇ ಫೆಲ್ಟ್ ಓಕೆ ನಮ್ಗೆ ಒಂದು ಸ್ಲೈಟ್ ಅಡ್ವಾಂಟೇಜ್ ಇದೆ ಅಂತ. ಮೇ ಬಿ ಅಬುಧಾಬಿ, ಶಾರ್ಜಾ ಆ ತರ ಒಂದೊಂದು ಗ್ರೌಂಡ್ ಅಲ್ಲಿ ಆಡಿಸಿದ್ರೆ ನಾವು ಮಾಡ್ಬೋದಾಗಿತ್ತು. ಹಾಗೆ ಅದು ICC ಅವರು ಫಸ್ಟೇ ಡಿಸ್ಕಸ್ ಮಾಡಿದ್ರು, ಅವಾಗಲೇ ಎಲ್ಲ ಎತ್ತಬೇಕಾಗಿತ್ತು ಈ ಪಾಯಿಂಟ್ಸ್ ಎಲ್ಲ. ಸೊ ಆಫ್ಟರ್ ಡಿಸೈಡ್ ಆದ್ಮೇಲೆ ಏನು ಮಾಡಕ್ಕಲ್ಲ. ಹೌದು. ಸೊ ನಮ್ಗೆ ಮೇನ್ ನನ್ಗೆ ಅನ್ಸಿದ್ದು ಎಲ್ಲಿ ಅಂದ್ರೆ ರೋಹಿತ್ ಶರ್ಮಾ ವಿಕೆಟ್ ಹೋದಾದ್ಮೇಲೆ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಯ್ತು. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿತ್ತು. ಅಕ್ಷರ್ ಪಟೇಲ್ ಮತ್ತೆ ಶ್ರೇಯಸ್ ಅಯ್ಯರ್, ಶ್ರೇಯಸ್ ಅಂಡರ್ ರೇಟೆಡ್ ಪರ್ಫಾರ್ಮರ್ಸ್. ಹೌದು ಅಲ್ವಾ? ಇವನ್ KL ರಾಹುಲ್ ಆಲ್ಸೋ ದೇ ಬಿಲ್ಡ್ ದ ಇನ್ನಿಂಗ್ಸ್ ಸಖತ್ ಟೆಂಪರ್ಮೆಂಟ್ ಇಟ್ಕೊಂಡ್ ಬಂದ್ರು. ಬಟ್ ನನಗೆ ಅನ್ಸಿದ್ದು ಏನಂದ್ರೆ ಆ ಸಿಚುಯೇಷನ್ ಅಲ್ಲಿ ಅವ್ರು ಬಿಗ್ ಶಾಟ್ಸ್ ಹೋಗ್ಬಾರ್ದಾಯ್ತು, ಯಾಕಂದ್ರೆ ಕಂಫರ್ಟಬಲ್ ಸಿಚುಯೇಷನ್, ಎಸ್ಪೆಷಲಿ ಅಕ್ಷರ್ ಪಟೇಲ್ ಹೋಗ್ಬಾರ್ದಾಯ್ತು. ಹಾರ್ದಿಕ್ ಪಾಂಡ್ಯನು ಲೂಸ್ ಆಗಿ ಕೊಟ್ಟ, ಅವ್ನು ತಂದ್ಕೊಟ್ಬಿಟ್ಟ ಮ್ಯಾಚ್, ಬಟ್ ಆಮೇಲೆ ಅವನೇ ಕೊಟ್ಬಿಟ್ಟು ಹೋದ. ಆಮೇಲೆ ಜಡ್ಡು ಆಸ್ ಯೂಶುವಲ್ ಫಿನಿಶ್ ಮಾಡಿ KL ರಾಹುಲ್ has done a very good support in that order down the line. ಇವನ್ ಆಸ್ಟ್ರೇಲಿಯನ್ ಮ್ಯಾಚ್ ಅಲ್ಲೂ ಹೌದು ಸಖತ್ತಾಗಿ ಆಡಿದ್ದಾರೆ. ಸೊ ಬೇಸಿಕಲಿ ಇವಾಗ ನಾವು ಇಟ್ಸ್ ಎ ಕ್ಲಿನಿಕಲ್ ವಿನ್ ಬೇಸಿಕಲಿ. ಅದು ಯಾರ ಮೇಲೂ ಸೋತಿಲ್ಲ. ನ್ಯೂಜಿಲೆಂಡ್ ಅವ್ರು ಸೋತಿರೋದೇ ಒಂದ್ ಕಂಟ್ರಿ ಮೇಲೆ. ಜಿಂಕ್ಸ್ ನ ಬೀಟ್ ಮಾಡಿದ್ವಿ ನಾವು. ನ್ಯೂಜಿಲೆಂಡ್ ಎದುರಿಸಿ ICC ಟೂರ್ನಮೆಂಟ್ಸ್ ಅಲ್ಲಿ ಸೋಲ್ತಿದ್ದ ಜಿಂಕ್ಸ್ ನ ನಾವು ಈ ಟೂರ್ನಮೆಂಟ್ ಅಲ್ಲಿ ನಾವು ಓವರ್ಕಮ್ ಮಾಡಿದ್ವಿ. 25 years ಬ್ಯಾಕ್ ನಮ್ಮನ್ನ ಸೋಲ್ಸಿದ್ರಂತ ಅವ್ರು ನ್ಯೂಜಿಲೆಂಡ್ ಅವರು. ಅಲ್ಲ ಅಗೇನ್ ನ್ಯೂಜಿಲೆಂಡ್ ಅವರು ಅವ್ರದ್ದು ಒಂಥರ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಪ್ಪ. ನಾಕ್ಔಟ್ ಆಗ್ಲಿ ಅಂಡ್ ಪ್ರೆಷರ್ ಸಿಚುವೇಶನ್ ಆಗಲಿ, ಅದು ಎಸ್ಪೆಷಲಿ ನಾವು ಅವ್ರು ಇಂಡಿಯಾಲ್ಲೇ ಬಂದು ಲೈಕ್ ಮ್ಯಾಚ್ ಎಲ್ಲ ಗೆದ್ಕೊಂಡು ಅಲ್ಲೂ ಅಷ್ಟೇ ನಮಗೂ ಅನಿಸ್ತಾ ಇತ್ತು ನ್ಯೂಜಿಲೆಂಡ್ ಮೇಲೆ ಚೆನ್ನಾಗಿ ಆಡ್ತಾರ ಇಲ್ವೋ ಏನ್ ಕತೆ. ಬಟ್ ತುಂಬಾ ಟೀಮ್ ನ ತುಂಬಾ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡೋಗಿ ಲೈಕ್ ಕ್ಲಿನಿಕಲ್ ಆಗಿ ಆಡಿ ಗೆದ್ದಿದ್ದಾರೆ. ಆಲ್ಮೋಸ್ಟ್ 40 overs ಸ್ಪಿನ್ನರ್ಸೇ ಮಾಡ್ಬೋದು, ಸ್ಪಿನ್ನರ್ಸೇ ಮಾಡ್ತಾ ಇದ್ರು. ಅಂದ್ರೆ ನಮ್ಗೂ ಅದೇ ಸೇಮ್ ಸಿಚುವೇಶನ್ ಆಗಿತ್ತು. ಮಧ್ಯದಲ್ಲಿ ಚೊಕ್ ಮಾಡಿದ್ರು ಬ್ರೇಸ್ವೆಲ್. ಇಲ್ಲ, ಒಂದು 10-20 ರನ್ ನಾನು ಹೇಳ್ದಂಗೆ ಒಂದು 20-25 ರನ್ಸ್ ಡಿಫರೆನ್ಸ್ ಏನೋ ಆಗಿದ್ರೆ ಮ್ಯಾಚ್. ಬಟ್ ಸ್ಟಿಲ್ 2023 T20 ವರ್ಲ್ಡ್ ಕಪ್ ಅಷ್ಟು ಎಮೋಷನಲ್ ಮ್ಯಾಚ್ ಇಲ್ಲ ಇದು. ಹೌದು, ಬಟ್ ಅದು ಯಾಕೆಂದ್ರೆ ಅದು ಸ್ವಲ್ಪ ತುಂಬಾ ಕಷ್ಟಪಟ್ಟು ವಿನ್ ಆಗಿದ್ದು. ಲೈಕ್ ಆಲ್ಮೋಸ್ಟ್ ಗಾನ್ ಅನ್ಬಿಟ್ಟು ಮೇಲೆ ವಿನ್ ಆಗಿರೋದ್ರಿಂದ ಅದರ ತುಂಬಾ ಹತ್ರ. ಸೊ ಯಾವಾಗ್ಲೂ ನೀವು ನೋಡ್ಬೋದಿತ್ತು, ಲೈಕ್ ಇವಾಗ ನಾವು ವಿನ್ ಆದ್ರೆ ಅನ್ಬಿಟ್ಟು ಬಂದ್ರು ಅಷ್ಟೇ, ಬಟ್ ಅವಾಗ ಹತ್ಕೊಂಡು ತುಂಬಾ ಕಷ್ಟಪಟ್ಟಿದ್ದು. ಸೊ ಇವಾಗ ಇದೊಂಥರ ಸ್ವಲ್ಪ ಈಸಿ ವಿನ್ ಇತ್ತಲ್ಲ, ಸ್ವಲ್ಪ ರೆಡಿ ವಿನ್ ಆಗ್ತೀವಿ ಆಗ್ಬಿಟ್ಟು. ಸೊ ಅಗೇನ್ ನಾವು ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಜಗಳ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಹೇಳ್ತಾ ಟೀಮ್ ಇಂಡಿಯಾಗೆ. ಇವಾಗ ಏನಪ್ಪಾ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಏನು ರಿಟೈರ್ಮೆಂಟ್ ಕೊಡ್ತಾರಾ? ಇಲ್ಲ ಅನ್ಸುತ್ತೆ ಒನ್ ಡೇ. ಯಾಕಂದ್ರೆ ಅವ್ರದ್ದು ಇಬ್ರಿಗೂ ಫೇವರ್ ಆಗೋ ಫಾರ್ಮ್ಯಾಟ್. ಯಾಕಂದ್ರೆ ನಿಂಗೆ ಗೊತ್ತಲ್ಲ, ರೋಹಿತ್ ಶರ್ಮಾ 20 overs ನಿಂತ್ಕೊಂಡ್ರೆ ಮ್ಯಾಚ್ ವಿನ್. ಇವತ್ತು ನೋಡು 25 overs ಆಲ್ಮೋಸ್ಟ್ ನಿಂತ್ಕೊಂಡಿದ್ದು ವಿನ್. ಸೊ ಅಗೇನ್ ಇಟ್ ವಾಸ್ ನಾಟ್ ರೋಹಿತ್ ಶರ್ಮಾ ಇನ್ನಿಂಗ್ಸ್, ಇದೊಂದು ಸ್ವಲ್ಪ ರೊಟೇಟ್ ಮಾಡೋದು ಮಾಡ್ತಾ ಇದ್ರು. ನನ್ಗೆ ಯಾಕೋ ಡೌಟ್ ಅನ್ಕೊಂತೀನಿ, ನೋಡೋಣ ಏನ್ ಮಾಡ್ತಾರೆ. ಯಾಕಂದ್ರೆ ಸ್ಮಿತ್ ಎಲ್ಲ ರಿಟೈರ್ ಆಗಿದ್ದಾರೆ, ಆಮೇಲೆ ವಿಲಿಯಮ್ಸನ್ ರಿಟೈರ್ ಆಗ್ತಾರೆ ಅಂತ ಏನೋ ಹೇಳ್ತಿದ್ರು. ಇವತ್ತು ಅಷ್ಟೇ ಜಡೇಜಾ ಮೋಸ್ಟ್ಲಿ ಏನೋ ಕಾರ್ಡ್ಸ್ ಅಲ್ಲಿ ಇದೆಯೇನೋ. ಲೆಟ್ಸ್ ವೇಟ್ ಅಂಡ್ ವಾಚ್. ಅಂಡ್ ಇವಾಗ ಸ್ನೇಹಿತರೆ ಲೈಕ್ ಚಾಂಪಿಯನ್ಸ್ ಟ್ರೋಫಿ ಇದು ಮುಗೀತು ಕತೆ. ಇವಾಗ ನೆಕ್ಸ್ಟ್ March 22 ಇಂದ IPL ಮ್ಯಾಚಸ್ ನಡೆಯುತ್ತೆ. ಸೊ ಎಲ್ಲರೂ ಜಗಳ ಆಡೋಣ. ಇಷ್ಟು ದಿವಸ ಒಟ್ಟಿಗೆ ಇದ್ದಿದ್ದರಿಂದ ನೆಕ್ಸ್ಟ್ ಇವಾಗೆಲ್ಲ ಸೆಪರೇಟ್ ಆಗಿ ಎಲ್ಲರೂ ಜಗಳ ಆಡ್ಬೇಕು. ನೀನು ಚೋಕ್ಲಿಯನ್ನು ವಡಾಪಾವ್ ಅನ್ಕೊಂಡು CSK ಅನ್ಕೊಂಡು ಎಲ್ಲ IPL ಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ RCB ಮ್ಯಾಚಸ್ ಮಾತ್ರ ವಿಡಿಯೋ ಹಾಕ್ತಿವಿ ಮ್ಯಾಚ್ ಆದ್ಮೇಲೆ. ಮತ್ತೆ ಅದಾದ್ಮೇಲೆ ಆಸ್ ಯೂಶುವಲ್ ಕ್ವಾರ್ಟರ್ ಫೈನಲ್ಸ್ ಸೆಮಿಸ್ ಮತ್ತೆ ಫೈನಲ್ಸ್ ಗೆ ಹಾಕ್ತಿವಿ. ಸೊ ನಾಟ್ ಫಾರ್ ಎವ್ರಿ ಮ್ಯಾಚ್, ಯಾಕಂದ್ರೆ ಅಲ್ಲಿ ದಿನ ಮ್ಯಾಚ್ ನಡೀತಾ ಇರುತ್ತೆ. ಯಾಕಂದ್ರೆ ಕಂಟಿನ್ಯೂಸ್ ಮ್ಯಾಚಸ್ ನಡೀತಾ ಇರುತ್ತೆ, ನಮಗೂ ಕಷ್ಟ ಆಗತ್ತ. ಸೊ ಇಲ್ಲಿಗೆ ವಿಡಿಯೋಸ್ ಎಲ್ಲ ಯಾವ ನೋಡ್ತಾ ಇದೀನಿ, ನೀವು ಮಾತಾಡೋದು ನಾವ್ ಯಾಕೆ ನೋಡೋದು ಅಂತ. ಆಮೇಲೆ ಇವಾಗ ಮೊದ್ಲೇ ಎಲ್ಲ ತುಂಬಾ ಹಾಟ್ ಟಾಪಿಕ್ಸ್ ಬೇಜಾನಿದೆ. ಹೌದು. ಸೊ ಅದ್ರಿಗೆ ನಮ್ಗೆಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಸ್ಟಿಲ್ ಸೊ ನಾವು IPL ನಾವು ನಿಮ್ಗೆ ಹೇಳಿದ್ವಿ ಬರೀ RCB ಮ್ಯಾಚಸ್ ಮಾತ್ರ ಕವರ್ ಮಾಡ್ತೀವಿ.
ಸೊ ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀವಿ. ಶುಭರಾತ್ರಿ. ಚೆನ್ನಾಗಿ ಮಲ್ಕೊಳ್ರಪ್ಪ, ಖುಷಿಯಾಗಿರೋ ಗೆದ್ದಿರೋ ಖುಷಿ ಇದಕ್ಕೆ. ಸಿ ಯು.